ಒಂದಾನೊಂದು ಕಾಲದಲ್ಲಿ ದೂರದ ಒಂದು ದೇಶದಲ್ಲಿ ಒಂದು ಶ್ರೀಮಂತ ರಾಜ ಕುಟುಂಬವಿರುತ್ತೆ. ಆ ರಾಜ ಕುಟುಂಬಕ್ಕೆ ಒಬ್ಬ ದೊಡ್ಡ ರಾಜನಿರ್ತಾನೆ. ಆ ರಾಜನಿಗೆ ಒಮ್ಮೆ ಕೋಳಿ ಜಗಳ ನೋಡಬೇಕು ಅಂತ ಆಸೆ ಆಗುತ್ತೆ. ಆಗ ಆ ರಾಜ ಅವನ ಮಂತ್ರಿಯನ್ನು ಕರೆಸಿ ಆ ಮಂತ್ರಿಗೆ ಅವನಿಗಿರುವಂಥ ಆಸೆಯನ್ನು ಹೇಳ್ತಾನೆ, ಒಂದು ಉತ್ತಮವಾದ ಕೋಳಿಯನ್ನ ತಯಾರು ಮಾಡಿ ಅಂತ. ಆ ರಾಜನ ಆಜ್ಞೆಯಂತೆ ಅವರು ಒಂದು ಉತ್ತಮವಾದ ಮೊಟ್ಟೆಯನ್ನು ಹುಡುಕಿ ಅದರಿಂದ ಒಂದು ಬಲಿಷ್ಠವಾದ ಒಂದು ಕೋಳಿಯನ್ನು ತಯಾರು ಮಾಡ್ತಾರೆ. ಆ ಕೋಳಿ ನೋಡೋಕೆ ತುಂಬ ಸುಂದರವಾಗಿಯೂ ಆರೋಗ್ಯವಾಗಿಯೂ ಇರುತ್ತೆ. ಆದರೆ ಆ ಕೋಳಿಯನ್ನ ಅವನ ಮಗ ಆಟವಾಡುತ್ತಾ ಬಿಟ್ಟು ಬಿಡುತ್ತಾನೆ. ಆಗ ಆ ಕೋಳಿ ತಪ್ಪಿಸ್ಕೊಂಡು ಹೊರಟೋಗುತ್ತೆ. ಇನ್ನು ಈ ವಿಷಯ ರಾಜನಿಗೆ ಗೊತ್ತಾದರೆ ಅವನನ್ನ ನೇಣಿಗೆ ಹಾಕ್ತಾರೆ. ಹೇಗೋ ಕಷ್ಟಪಟ್ಟು ಬೆಟ್ಟ ಗುಡ್ಡಗಳನ್ನು ಹುಡುಕಿ ಆ ಕೋಳಿಯನ್ನ ಹೇಗೋ ಅವನು ಹಿಡಿತಾನೆ. ಆ ಕೋಳಿಯನ್ನ ಹಿಡ್ಕೊಂಡು ಬರ್ತಾ ಅವನು ಯೋಚನೆ ಮಾಡ್ತಿರ್ತಾನೆ, ಒಮ್ಮೆ ಈ ಕೋಳಿ ತಪ್ಪಿಸ್ಕೊಂಡಿದ್ರೆ ನನ್ನ ಕತೆ ಮುಗಿದೇ ಹೋಗ್ತಿತ್ತು ಅಂತ. ಇನ್ನು ರಾಜನ ಆಸೆಯಂತೆ ಕೋಳಿಗಳನ್ನ ಜಗಳಕ್ಕೆ ಬಿಡ್ತಾರೆ. ಆ ಕೋಳಿಗಳು ಜಗಳನೇ ಆಡೋದಿಲ್ಲ. ರಾಜನಿಗೆ ತುಂಬ ಬೇಜಾರಾಗತ್ತೆ. ಹೇಗೋ ಆಸೆ ಪಟ್ಟಂಗೆ ಕೋಳಿಗಳ ಜಗಳವನ್ನು ನೋಡಿ ಕಣ್ ತುಂಬಿಕೊಳ್ಳೋಕ್ಕಂತೂ ಆಗಲಿಲ್ಲ. ಅಂದರೂ ಆ ಕೋಳಿಗಳಿಂದ ಅಡಿಗೆ ಮಾಡಿಸಿ ಇಡೀ ರಾಜಮನೆತನ ಹೊಟ್ಟೆ ತುಂಬಿಸ್ಕೋತಾರೆ. ಇನ್ನು ರಾಜನ ಆಸೆಗೆ ತಣ್ಣೀರಡಿಸಿದ ಆ ಸೇವಕನನ್ನ ಒಂದು ದೊಡ್ಡ ಕಟ್ಟಡದ ನಿರ್ಮಾಣದ ಕೆಲಸಕ್ಕೆ ರಾಜ ಹಾಕಿಬಿಡ್ತಾನೆ. ಈ ಕಥೆ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಕೋಳಿ ಸಾಕಾಣಿಕೆ ಬಗ್ಗೆ ಆಸಕ್ತಿ ಇದೆ, ನಮ್ಮನ್ನು ಸಂಪರ್ಕ ಮಾಡಿ.